ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾಗೆ ನಮ್ಮ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ವಿದ್ಯಾರ್ಥಿಗಳಿಗೂ ಉಚಿತವಾಗಿ ಬಸ್ ಅನ್ನ ಅಥವಾ ಬಸ್ ಪಾಸ್ ಅನ್ನ ಘೋಷಣೆಯನ್ನ ಮಾಡಿದ್ದರು. ಸೊ ಈಗ ಆಲ್ರೆಡಿ ಸಾರಿಗೆ ಇಲಾಖೆ ಪಾಸ್ ಅಪ್ಲಿಕೇಶನ್ ಅನ್ನ ಸಿದ್ಧಪಡಿಸಿದ್ದು ಇವತ್ತಿನಿಂದಲೇ ವಿದ್ಯಾರ್ಥಿಗಳಿಗೆ ಅರ್ಜಿ ಹಾಕೋದಕ್ಕೆ ಅವಕಾಶವನ್ನ ಕೊಟ್ಟಿದೆ. ಈಗ ಆಲ್ರೆಡಿ ನಾವು ಅರ್ಜಿ ಅಥವಾ ಪಾಸ್ ತೆಗೆದುಕೊಂಡ್ಬಿಟ್ಟಿದ್ವಲ್ಲ, ಹಣ ಪೋಲ್ ಮಾಡಿಬಿಟ್ವಿ ಅಂತ ಏನಾದ್ರು ಅಂದ್ಕೊಂಡ್ರೆ ಅಂಥವರಿಗೂ ಕೂಡ ಹಣವನ್ನ ರಿಫಂಡ್ ಮಾಡೋದಕ್ಕೆ ವ್ಯವಸ್ಥೆ ಇದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಂಬ. ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಅನ್ನ ಕೊಡಬೇಕಾಗ್ತದೆ, ಕೊಡ್ತೇವೆ. ವಿದ್ಯಾರ್ಥಿಗಳಿಗೆ ಉಚಿತ ಪಾಸ್, ಇವತ್ತಿನಿಂದಲೇ ಅರ್ಜಿ ಸಲ್ಲಿಕೆಗೆ ಅವಕಾಶ. ಹಣ ಕೊಟ್ಟು ಪಾಸ್ ಖರೀದಿಸಿದವರಿಗೂ 15 ದಿನದಲ್ಲಿ ಹಣ ರೀಫಂಡ್. ರಾಜ್ಯದಲ್ಲಿ ಶಕ್ತಿ ಯೋಜನೆ ಮೂಲಕ ಹೆಣ್ಣು ಮಕ್ಕಳಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಸಂಚಾರಕ್ಕೆ ಅವಕಾಶವಿದೆ. ಇದೀಗ ಈ ಯೋಜನೆಯ ಹೊರಗಿದ್ದ ಗಂಡು ಮಕ್ಕಳಿಗೂ ರಾಜ್ಯ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಈಗಾಗಲೇ ವಿದ್ಯಾರ್ಥಿನಿಯರು ರಾಜ್ಯದಲ್ಲಿ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ದಾರೆ. ಅವರಿಗೆ ಯಾವುದೇ ಪಾಸ್ ಅವಶ್ಯಕತೆ ಇಲ್ಲ. ಇದೀಗ ವಿದ್ಯಾರ್ಥಿಗಳಿಗೂ ಉಚಿತ ಬಸ್ ಪಾಸ್ ಘೋಷಿಸಿ ರಾಜ್ಯ ಸರ್ಕಾರ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದೆ. ಉಚಿತ ಬಸ್ ಪಾಸ್ಗೆ ಸಾರಿಗೆ ಇಲಾಖೆ ಅರ್ಜಿ ಆಹ್ವಾನಿಸಿದೆ. ಇವತ್ತಿನಿಂದಲೇ ಸ್ಟೂಡೆಂಟ್ ಪಾಸ್ಗೆ ಅಪ್ಲಿಕೇಶನ್ ಸಲ್ಲಿಸಬಹುದಾಗಿದೆ. ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಮತ್ತು ವಿದ್ಯಾಸಂಸ್ಥೆಗೆ ಸೇರಿದ ದಾಖಲಾತಿಯ ರಶೀದಿ ಇರಬೇಕು. ವಿದ್ಯಾರ್ಥಿಯ ಇತ್ತೀಚಿನ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು. ಯಾವುದೇ ಸೈಬರ್ ಸೆಂಟರ್, ಬೆಂಗಳೂರು 1 ಕೇಂದ್ರ, ನಾಡ ಕಚೇರಿ, ಕರ್ನಾಟಕ 1 ಕೇಂದ್ರದ ಮೂಲಕ ಅರ್ಜಿ ಹಾಕಬಹುದು ಅಥವಾ ಮೊಬೈಲ್ನಲ್ಲಿ ಸೇವಾ ಸಿಂಧು ಅಪ್ಲಿಕೇಶನ್ನಲ್ಲಿ ವಿದ್ಯಾರ್ಥಿನೇ ಅರ್ಜಿ ಸಲ್ಲಿಸಬಹುದು. ಪಾಸ್ ಅಪ್ಲಿಕೇಶನ್ ಪಡೆದ ನಂತರ ಆ ಅರ್ಜಿಗೆ ವಿದ್ಯಾಸಂಸ್ಥೆಯ ಮುಖ್ಯಸ್ಥರ ಸೀಲ್ ಮತ್ತು ಸಹಿ ಹಾಕಿಸಿ ಸಲ್ಲಿಸಬೇಕು. ಇದಾದ ನಂತರ ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿದಂತೆ ಆಯಾ ಸಾರಿಗೆ ನಿಗಮಗಳ ಪಾಸ್ ಸೆಕ್ಷನ್ಗೆ ಅಪ್ಲಿಕೇಶನ್ ರವಾನೆಯಾಗುತ್ತೆ. ವಿದ್ಯಾರ್ಥಿ ನಮೂದಿಸಿದ ಶಾಲೆ, ಕಾಲೇಜು, ವಿವಿಯ ಮಾಹಿತಿ ಖಚಿತಪಡಿಸಿಕೊಂಡ ಬಳಿಕ ಪಾಸ್ಗೆ ಅಪ್ರೂವಲ್ ನೀಡ್ತಾರೆ. ಅಪ್ರೂವಲ್ ಸಿಕ್ಕರೆ ವಿದ್ಯಾರ್ಥಿಯ ಮೊಬೈಲ್ ನಂಬರ್ಗೆ ಮೆಸೇಜ್ ಬರುತ್ತೆ. ಬೆಂಗಳೂರಿನಲ್ಲಿ ಇರುವ 6 ಟಿಟಿಎಂಸಿಗಳಾದ ಮೆಜೆಸ್ಟಿಕ್ ಅಥವಾ ಕೆಂಪೇಗೌಡ ಬಸ್ ನಿಲ್ದಾಣ, ಕೆಂಗೇರಿ ಬಸ್ ನಿಲ್ದಾಣ, ಶಾಂತಿನಗರ, ಎಲೆಕ್ಟ್ರಾನಿಕ್ ಸಿಟಿ, ಹೊಸಕೋಟೆ, ಆನೇಕಲ್ ಜೊತೆಗೆ ರಾಜ್ಯದ ಎಲ್ಲಾ ಕೆಎಸ್ಆರ್ಟಿಸಿ, ವಾಯುವ್ಯ ಮತ್ತು ಕಲ್ಯಾಣ ಕರ್ನಾಟಕ ಬಸ್ ನಿಲ್ದಾಣಗಳಲ್ಲಿ ಪಾಸ್ ಪಡೆದುಕೊಳ್ಳಬಹುದಾಗಿದೆ. ಉಚಿತ ಪಾಸ್ ಅಪ್ಲಿಕೇಶನ್ ಸಿದ್ಧವಾಗ್ತಾ ಇದ್ದಂತೆ ಈಗಾಗಲೇ ಹಣ ಕೊಟ್ಟು ಪಾಸ್ ಖರೀದಿಸಿರುವ ವಿದ್ಯಾರ್ಥಿಗಳಿಗೂ ರಾಜ್ಯ ಸರ್ಕಾರ ರಿಲೀಫ್ ಕೊಟ್ಟಿದೆ. ಪಾಸ್ಗೆ ಪಾವತಿಸಿರುವ ಹಣವನ್ನು ರೀಫಂಡ್ ಮಾಡಲಿದೆ. ಹೊಸ ಉಚಿತ ಪಾಸ್ ಸೇರಿದಂತೆ ವೆಚ್ಚದ ಮರುಪಾವತಿಗಾಗಿ ಒದಗಿಸಿರುವ ಅನುದಾನದ ಮೊದಲ ತ್ರೈಮಾಸಿಕ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ. ಕಿರಣ್ ಸೂರ್ಯ, ಟಿವಿ9 ಬೆಂಗಳೂರು.